ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಲಿದೆ. ಪ್ರೇಕ್ಷಕರ ಕುತೂಹಲ ಹೆಚ್ಚಾಗುತ್ತಿದ್ದಂತೆ ಬಿಗ್ ಬಾಸ್ 2ನೇ ಪ್ರೋಮೋ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಮಾಡಲಿದ್ದಾರೆ. ಕಳೆದ ಸೀಸನ್ನ ಅರ್ಧದಲ್ಲಿ ಸುದೀಪ್ ಶೋ ಹೋಸ್ಟ್ನಿಂದ ಕೆಳಗೆ ಇಳಿಯುವುದಾಗಿ ಹೇಳಿದ್ದರು. ಆದರೆ ಆಯೋಜಕರು ಹೇಗೋ ಮಾಡಿ ಅವರನ್ನು ಮನವೊಲಿಸಿಕೊಂಡು ಮತ್ತೆ ಸುದೀಪ್ ಅವರನ್ನೇ ದೊಡ್ಡ ಮನೆಯ ಹೋಸ್ಟ್ ಆಗಿ ಕರೆತಂದಿದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 12 ಲೋಗೋ ರಿವೀಲ್ ನಂತರ ಮೊದಲ ಪ್ರೋಮೋವನ್ನು ರಿವೀಲ್ ಮಾಡಲಾಗಿದೆ. ಕರ್ನಾಟಕದ ವಿವಿಧ ಭಾಗಗಳ ಸಾಂಸ್ಕೃತಿಕ ಆಚರಣೆಯನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಇದೀಗ ಬಹುನಿರೀಕ್ಷಿತ 2ನೇ ಪ್ರೋಮೋ ರಿಲೀಸ್ ಆಗಿದೆ. 2ನೇ ಪ್ರೋಮೋದಲ್ಲಿ ಈ ಬಾರಿ ಕಾನ್ಸೆಪ್ಟ್ ಹೇಗಿರಲಿದೆ ಎನ್ನುವುದನ್ನು ಪರಿಚಯಿಸಲಾಗಿದೆ. ಈ ಸಲ ನೀವೆದ್ದೀರಾ ಅಂತ ಕೇಳುವವರು ಈಗ ನೆಕ್ಸ್ಟ್ ಏನು ಅಂತ ಕೇಳುತ್ತಾ ಇದ್ದಾರೆ ಎನ್ನುತ್ತಾ ಕಿಚ್ಚ ಕಾಗೆ ಹಾಗೂ ನರಿಯ ಕಥೆಯನ್ನು ಹೇಳಿದ್ದಾರೆ. ನರಿಯನ್ನು ಇಲ್ಲಿ ವಿಲನ್ ಆಗಿ ತೋರಿಸಲಾಗಿದೆ. ಕಾಗೆ ಹಾಗೂ ನರಿಯ ಕಥೆಯ ಕ್ಲೈಮ್ಯಾಕ್ಸ್ ಏನು ಎನ್ನುವುದನ್ನು ತೋರಿಸಿಲ್ಲ. ಆ ಮೂಲಕ ಪರೋಕ್ಷವಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಹೀರೋ ಮತ್ತು ವಿಲನ್ಗಳ ಆಟ ಇರಲಿದೆ ಎನ್ನುವುದನ್ನು ತೋರಿಸಲಾಗಿದೆ. 11 ಸೀಸನ್ ಬಿಗ್ ಬಾಸ್ ನೋಡಿದ್ದೀವಿ. ಬಿಗ್ ಬಾಸ್ ಬಗ್ಗೆ ಎಲ್ಲನೂ ಗೊತ್ತಿದೆ ಅನ್ಕೊಂಡ್ರೆ ಎನ್ನುತ್ತಲೇ ಪ್ರೋಮೋವನ್ನು ಮುಕ್ತಾಯಗೊಳಿಸಲಾಗಿದೆ. ವೀಕ್ಷಕರ ತಲೆಗೆ ಪ್ರೋಮೋ ಮೂಲಕ ಹುಳ ಬಿಡಲಾಗಿದೆ. ಬಿಗ್ ಬಾಸ್ನಲ್ಲಿ ಕಳೆದ ವರ್ಷ ಸ್ವರ್ಗ ನರಕ ಎನ್ನುವ ಕಾನ್ಸೆಪ್ಟ್ ಇತ್ತು. ಈ ಬಾರಿ ಹೀರೋ ಮತ್ತು ವಿಲನ್ ಕಾನ್ಸೆಪ್ಟ್ ಇರಲಿದೆ. ಇನ್ನು ಸಂಭಾವ್ಯರ ಪಟ್ಟಿ ಹೀಗಿದೆ. ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿ ಭಾಗಿಯಾಗುತ್ತಾರೆ ಎನ್ನಲಾಗುತ್ತಿರುವ ಪಟ್ಟಿ ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಗಿಲ್ಲಿ ನಟ ತೇಜಸ್ ಗೌಡ, ಸ್ಮಿತಾ ರಂಗನಾಥ್, ಜಯಪ್ರಕಾಶ್ ಶೆಟ್ಟಿ, ಸ್ಪಂದನ ಸೋಮಣ್ಣ, ಭೂಮಿಕಾ ರಮೇಶ್, ಶ್ವೇತಾ ಆರ್ ಪ್ರಸಾದ್, ಹಿರಿಯ ನಟಿ ಸ್ವಾತಿ, ಸಾಗರ್ ಬಿಳಿಗೌಡ, ಮಡೆನೂರ್ ಮನು, ಮಿಂಚು, ರಾಘವೇಂದ್ರ ಆಚಾರ್ಯ, ಅಶೋಕ್ ಶರ್ಮಾ, ವರುಣ್ ಆರಾಧ್ಯ, ಆನಂದ್ ಗುರೂಜಿ, ಕಾವ್ಯಗೌಡ, ಪಾಯಲ್ ಚೆಂಗಪ್ಪ, ಬಾಳ ಬೆಳಗಂದಿ, ಡಾಕ್ಟರ್ ಬ್ರೋ ಸೇರಿದಂತೆ ಹಲವರ ಹೆಸರು ಹರಿದಾಡುತ್ತಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಬರಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.